ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಾಯ್ಸ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜೊತೆಗೆ ನನ್ನ ಪ್ರೀತಿಯ ಸ್ಪೀಕ್ ವಿತ್ ಸುಶಾಂತ್ ವೀಕ್ಷಕರಿಗೂ ಸಹ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ರು ಸ್ನೇಹಿತರು ನಂಗೆ ಸಿಗ್ದವರೆಲ್ಲ ಕೇಳ್ತಾ ಇದಾರೆ, ನೀನ್ ಯಾವಾಗಪ್ಪ ಹೋಗ್ತೀಯ ಬಿಗ್ ಬಾಸ್ಗೆ ಅಂತ, ನೀನ್ ಯಾವಾಗ ಕಿಂಗ್ ಮೇಕರ್ ಆದವನು ಕಿಂಗ್ ಯಾವಾಗ ಆಗ್ತೀಯಾ ಅಂತ. ಆ ಪ್ರಶ್ನೆಗೆ ನಾನು ಉತ್ತರಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದೀನಿ. ಎಷ್ಟು ಜನನ ನಾನು ಪಬ್ಲಿಸೈಸ್ ಮಾಡ್ಬಿಟ್ಟು ಬಿಗ್ ಬಾಸ್ ಕಳಿಸ್ತಾ ಇರ್ತೀನಿ. ನಿನ್ನ ಅವಕಾಶ, ನಿನ್ನ ಚಾನ್ಸ್ ಯಾವಾಗ? ಈ ಪ್ರಶ್ನೆ ನಿಮಗೂ ಕಾಡ್ತಾ ಇರತ್ತೆ. ಅದಕ್ಕುತ್ತರ ಇವತ್ತು ರಾತ್ರಿಯ ಶೋ ಅಲ್ಲಿ ನಿಮ್ಗೆ 100% ಸಿಗುತ್ತೆ. ಬಟ್ ನಂದೊಂದು ಪ್ರಶ್ನೆ ಇದೆ ಕಣ್ರಿ, ನೀವ್ ಎಂತೆಂಥವ್ರನ್ನೋ ಬಿಗ್ ಬಾಸ್ಗೆ ಹಾಕ್ತಿರಲ್ಲ. ಹಿಂದೊಮ್ಮೆ ಅವಳು ಯಾರೋ ಸೋನು ಶ್ರೀನಿವಾಸ್ ಗೌಡನನ್ನ ಹಾಕಿದ್ರಿ, ಅದಾದ್ಮೇಲೆ ಹುಚ್ಚ ವೆಂಕಟನ್ ಹಾಕಿದ್ರಿ, ಇದೀಗ ಅವಳ್ಯಾರೋ ಚೈತ್ರ ಕುಂದಾಪುರ ಅಂತೆ ಜೈಲಿಗೆ ಹೋಗಿ ಹೊರಗಡೆ ಬಂದವಳು, ಒಂದು ದೊಡ್ಡ ಸ್ಕ್ಯಾಮ್ ಮಾಡಿದವಳು, ಒಬ್ಬ ಪೊಲಿಟಿಷಿಯನ್ಗೆ ನಿಂಗೆ ಯಾವ್ದೋ ಒಂದು ಹುದ್ದೆ ಕೊಡ್ತೀನಿ ಅಂತಂದ್ಬಿಟ್ಟು ಲಕ್ಷಗಟ್ಲೆ ಲಂಚ ತಗೊಂಡಂತ ಒಂದು ವ್ಯಕ್ತಿಯನ್ನ ನೀವು ತಗೊಂಡೋಗ್ಬಿಟ್ಟು ಬಿಗ್ ಬಾಸ್ ಅನ್ನುವಂತ ರಿಯಾಲಿಟಿ ಶೋಗೆ ಒಂದು TRP ಅನ್ನೋ ಒಂದೇ ಒಂದು ವಿಚಾರ ಇಟ್ಕೊಂಡು ನೀವು ಹಾಕ್ತಾ ಇದೀರಲ್ಲ, ನಿಮ್ಗೊಂದು ಚೂರು ಕಲರ್ಸ್ ಕನ್ನಡಗೆ ಆಗ್ಲಿ ಅಥವಾ ಏನು ವಿಯಾಕಾಮ್ ಇದೆ ಆಗ್ಲಿ, ನಿಮ್ಗೆ ಈ ಮಾನವೀಯ ಮೌಲ್ಯಗಳು ಅಥವಾ ವಿಚಾರಗಳು ಅಥವಾ ಸಮಾಜಕ್ಕೆ ನಾವು ಏನನ್ನ ಹೇಳ್ಬೇಕು ಅನ್ನುವಂತರ ಬಗ್ಗೆ ಪರಿಜ್ಞಾನನೇ ಇಲ್ವಾ? ಹಿಂದೊಮ್ಮೆ ಯಾವಾಗ್ಲೂ ನನ್ನನ್ನ ಉಪಯೋಗಿಸ್ಕೊಂಡು ಪಬ್ಲಿಸಿಟಿ ತಗೊಂಡು ಬಿಟ್ಟಿ ಪಬ್ಲಿಸಿಟಿ ತಗೊಂಡಿರೋ ವ್ಯಕ್ತಿಯನ್ನ ತೆಗ್ಬಿಟ್ಟಲ್ಲಿ ಹಾಕ್ಬಿಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಮಾನ ಮರ್ಯಾದೆ ಎಲ್ಲಾ ಬಿಟ್ಟು ಹೊರಗಡೆ ಎಲಿಮಿನೇಟ್ ಮಾಡಾಯ್ತು. ಈ ಬಾರಿ ಒಂದು ರಿಯಾಲಿಟಿ ಶೋಗೆ ಬೇಕಾಗಿರುವಂತ ಕಾಂಟೆಸ್ಟೆಂಟ್ಸ್ಗಳು ಎಂತವ್ರು? ಆಕ್ಚುಲಿ ನೀವ್ ಹಾಕ್ತಾ ಇರೋದೆಂತವ್ರು? ಹಾಗಂತ ಎಲ್ಲಾ ರಾಂಗ್ ಚಾಯ್ಸಸ್ ಅಂತ ಹೇಳ್ತಿಲ್ಲ, ಕೆಲವು ಚಾಯ್ಸಸ್ಗಳು ಚೆನ್ನಾಗೂ ಇದೆ. ಲಾಯರ್ ಅವ್ರ ಒಬ್ರನ್ನ ಹಾಕ್ತಾ ಇದಾರ, ದಟ್ಸ್ ಅ ಗುಡ್ ಚಾಯ್ಸ್. ಡಾಕ್ಟರ್ ಬ್ರೋನ್ ಹಾಕ್ಬೋದು, ಯಾಕೆ ಹಾಕಲ್ವಾ? ಇನ್ನೊಬ್ಬ ಅವನ ಯಾರೋ ವಿಕಿಪೀಡಿಯಾನ ಹಾಕ್ಬೋದು, ಹಾಕಲ್ವಾ? ಕ್ರಿಯೇಟಿವ್ ಆಗಿ ಮಾಡ್ತಾ ಇರೋರು. ನನ್ನನ್ನು ಹಾಕ್ಬೋದು ಅಂತ ಹೇಳಲ್ಲ, ಯಾಕಂದ್ರೆ ಕರ್ನಾಟಕ ಜನತೆ ಡಿಸೈಡ್ ಮಾಡ್ತಾರೆ. ಜೊತೆಗೆ ಸಮಾಜದಲ್ಲಿ ಎಷ್ಟು ಟೈಮ್ ವರ್ಗೂ ನಾನು ಒಬ್ಬ ಕಿಂಗ್ ಮೇಕರ್ ಆಗಿ ಬದುಕಿರ್ಬೇಕು? ನಾನು ಯಾವಾಗ ಕಿಂಗ್ ಆಗೋದು? ನನ್ನ ಅವಕಾಶ ಯಾವಾಗ ಸಿಗೋದು? ನೀವೆಲ್ಲ ಕಾತರದಿಂದಿದ್ದೀರಾ, ನಾನು ಕಾತರದಿಂದಿದ್ದೀನಿ. ನೋಡೋಣ ಈ ಬಾರಿ ಡೈರೆಕ್ಟ್ ಎಂಟ್ರಿನ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಡ್ತೀವ ಅಂತ. ಬಟ್ ಒಂದಂತೂ 100% ಶೋರ್, ನಾನೇನಾದ್ರೂ ಬಿಗ್ ಬಾಸ್ ಮನೆ ಒಳಗೆ ಹೋದ್ರೆ TRP ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತಂದ್ರೆ, ಐ ಥಿಂಕ್ ಬಿಗ್ ಬಾಸ್ಗೆ ಕ್ಯಾಮರಾ ನನ್ನನ್ ಬಿಟ್ಟು ಬೇರೆ ಯಾರನ್ನು ಫೋಕಸ್ ಮಾಡಕ್ ಟೈಮೇ ಇರಲ್ಲ. ಅದನ್ನ ನೆನ್ಪಿಟ್ಕೊಳ್ಳಿ. ನಿಮ್ ಟೆಕ್ನಿಕಲ್ ಟೀಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ಬೋದು, ನಾನು ಮನೆ ಒಳಗಡೆ ಬಂದ್ರೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಾನು ಕುಂದಾಪುರದವನೇ ಕಣ್ರಿ, ನಮ್ಮೂರವ್ರು ಯಾರೋ ಹೋಗ್ತಿದಾರೆ ಅಂದ್ರೆ ಹೆಮ್ಮೆ ಪಡ್ತೀನಿ, ಖುಷಿ ಪಡ್ತೀನಿ. ಆದ್ರೆ ಜಸ್ಟ್ ಬಿಕಾಸ್ ಮಾತು ಚೆನ್ನಾಗಿ ಬೊಗಳೆ ಬಿಡ್ತಾರೆ, ಮಾತಾಡ್ತಾರೆ ಅನ್ನೋ ಮಾತ್ರಕ್ಕೆ ತಾನು ಮಾಡ್ತಾ ಇರುವಂತ ಕೆಲಸ ಕಾರ್ಯಗಳು ಅದ್ರ ಮೇಲೂ ನಿಮ್ಮ ವಿಚಾರವಂತಿಕೆ ಇರಬೇಕು. ಒಬ್ಬ ಪೊಲಿಟಿಷಿಯನ್ ಏನೋ ಸೀಟ್ ಕೊಡ್ಸ್ತೀನಿ ಅಂತ ಅಂದ್ಬಿಟ್ಟು ಲಂಚ ತಗೊಂಡು ಫ್ರಾಡ್ ಮಾಡಿರುವಂತ ವ್ಯಕ್ತಿನ ತಗೊಂಡೋಗ್ಬಿಟ್ಟು ಬಿಗ್ ಬಾಸ್ಗೆ ಹಾಕ್ತಿದ್ದೀರಲ್ಲ, ಅದು ಜೈಲ್ಗೆ ಹೋಗಿ ಬಂದವ್ರನ್ನ ನಿಮ್ಗೇನು ಅನ್ಸಲ್ವಾ ಸರ್? ಸ್ವಲ್ಪ ಈ ಮಾನವೀಯ ಮೌಲ್ಯಗಳ ಬಗ್ಗೆ ನೀವು ಯೋಚನೆ ಮಾಡಿ. ಈ ಹಿಂದೆ ಪ್ರೆಸ್ ಮೀಟ್ ಅಲ್ಲಿ ಸುದೀಪ್ ಅವ್ರನ್ನ ಯಾವ್ದೋ ಒಬ್ರು ಜರ್ನಲಿಸ್ಟು ಪ್ರಶ್ನೆ ಕೇಳೋದ್ರು, ಅದ್ಯಾವ್ದೋ ರಮ್ಮಿ ಆಡ್ಸ್ ಗಳನ್ನ ನೀವೆಲ್ಲ ಓಡಿಸ್ತಿರಲ್ಲ, ಇದು ತಪ್ಪಲ್ವಾ ಅಂತ. ಆಕ್ಚುಲಿ ಒನ್ ಆಫ್ ದ ಮೋಸ್ಟ್ ವ್ಯಾಲಿಡ್ ಪ್ರಶ್ನೆ ಅದು. ಮೇ ಬಿ ಈ ಮೀಡಿಯಾ ಇವತ್ತು ಹೆಂಗಾಗಿದೆ ಅಂತಂದ್ರೆ, ಆಪೋಸಿಟ್ ಪರ್ಸನ್ಗೆ ಯಾವುದು ಪಾಸಿಟಿವ್ ಆಗಿರುತ್ತೆ ಆತರ ಮಾತ್ರ ಕ್ವಶನ್ ಬರೋ ತರ ಆಗಿದೆ. ಅಂದ್ರೆ ಆ ಒಂದು ಏನು ಟ್ರೂ ಜರ್ನಲಿಸಮ್ ಇದೆ ಅದು ಸತ್ತೋಗ್ತಾ ಬಂದಿದೆ. ಅಂತ ಸಮಯದಲ್ಲೂ ಸಹ ಈ ತರದ್ದು ಒಂದು ಪ್ರಶ್ನೆ ಬರುತ್ತೆ ಅಂದ್ರೆ ಐ ಡೋಂಟ್ ನೋ ಯಾರ ಪ್ರಶ್ನೆ ಕೇಳಿದ್ದು ಅಂತ, ಬಟ್ ಪ್ರೌಡ್ ಆಫ್ ಯು ಸರ್. ಬಿಕಾಸ್ ಸುದೀಪ್ ಅವರು ಅದಕ್ಕೆ ಬಹಳ ವಿಭಿನ್ನವಾದಂತ ಒಂದು ಉತ್ತರ ಕೊಡ್ತಾರೆ. ಮಾತ್ರ ನೀವು ಆಫ್ ಕ್ಯಾಮರಾನು ನನ್ನ ಜೊತೆ ಈಗ ಹೇಗ್ ಬಿಹೇವ್ ಮಾಡಿದೀರಾ ಹಾಗೆ ಬಿಹೇವ್ ಮಾಡ್ಬೇಕಂತ, ಅದ್ರ ಅರ್ಥ ನಿಮ್ಮೆಲ್ರಿಗೂ ಅರ್ಥ ಆಗಿರುತ್ತೆ, ಒಳ ಅರ್ಥ. ಬಟ್ ವಿಚಾರ ಏನಂತಂದ್ರೆ ತಪ್ಪು ಸರ್. ಗೌರ್ಮೆಂಟ್ ಅಪ್ರೂವ್ ಮಾಡಿರ್ಲಿ, ಗೌರ್ಮೆಂಟ್ಗೂ ಲಂಚ ಕೊಟ್ಬಿಟ್ಟು ಅಪ್ರೂವ್ ಮಾಡಿಸ್ಕೊಂತಾರೆ ಸರ್. ಇವತ್ತು ರಮ್ಮಿ ಈ ತರದೆಲ್ಲ ಗೇಮ್ಸು ಅಥವಾ ಬ್ಲೂ ವೇಲ್ ಅದ್ ಯಾವ್ದೋ ಒಂದು ಗೇಮ್ ಇತ್ತು, ಅದರಿಂದ ಮಕ್ಳು ಸಾಯ್ತಾ ಇದ್ರು ಸರ್. ಅದನ್ನು ದುಡ್ಡು ಕೊಟ್ಟು ಗೌರ್ಮೆಂಟ್ ಇಂದ ಅಪ್ರೂವ್ ಮಾಡಿಸ್ಕೊಂತಾರೆ. ಹಾಗಂದ್ಬಿಟ್ಟು ನೀವು ಬ್ಲೂ ವೇಲ್ನೋ ಪ್ರಮೋಟ್ ಮಾಡ್ತೀರಾ ನಿಮ್ಮ ಕಲರ್ಸ್ ಕನ್ನಡದಲ್ಲಿ? ನೋ ಸರ್, ಇಟ್ ಇಸ್ ರಾಂಗ್. ನೀವು ಸಮಾಜಕ್ಕೆ ಅದರಿಂದ ಎಷ್ಟು ಎಫೆಕ್ಟ್ ಆಗ್ತಿದೆ ಅನ್ನುವಂಥರದ ವಿಚಾರದ ಬಗ್ಗೆನೂ ಯೋಚನೆ ಮಾಡುವಂಥದ್ದು
ಒಂದು ರೆಸ್ಪಾನ್ಸಿಬಲ್ ಮೀಡಿಯಾ ಹೌಸ್ ಆಗಿ ಇಟ್ ಇಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಸರ್. ಯಾಕೆ ಸರ್ ರಮ್ಮಿ ಒಂದೇ ನಿಮ್ಗೆ ಸ್ಪಾನ್ಸರ್ ಮಾಡೋದಾ? ಬೇರೆ ಯಾವ್ದು ಒಳ್ಳೆ ಆಪ್ಗಳು ಸ್ಪಾನ್ಸರ್ ಮಾಡಲ್ವಾ ಸಮಾಜಕ್ಕೆ? ಹೆಂಗು ಇನ್ಸ್ಟಾಗ್ರಾಮು ಅದು ಇದ್ರಲ್ಲೆಲ್ಲ ಅವರು ಈ ಹೀರೋಯಿನ್ಸು ಮಾಡೆಲ್ಸು ಇವ್ರ ಹತ್ರ ಬಾಯಿ ಬಂದಂಗ್ ದುಡ್ಡು ಕೊಟ್ಬಿಟ್ಟು ಇದ್ ಮಾಡ್ತಾರೆ. ಬಟ್ ನಿಮ್ದೊಂದು ಮೋರ್ ಡೈವರ್ಸಿಫೈಡ್ ಪ್ಲಾಟ್ಫಾರ್ಮ್, ನಿಮ್ಮಂತ ಡೈವರ್ಸಿಫೈಡ್ ಪ್ಲಾಟ್ಫಾರ್ಮ್ಗಳೇ ರಮ್ಮಿಗಳನ್ನ ಪ್ರಮೋಟ್ ಮಾಡಿದಾಗ ನಾಳೆ ಒಂದು ಹೀರೋಯಿನ್ನೋ ಯಾರೋ ಒಬ್ಬ ರಮ್ಮಿ ಪ್ರಮೋಟ್ ಮಾಡ್ದ ಅಂತಂದ್ರೆ ನಾವು ಅವ್ರನ್ನ ಹೆಂಗ್ ಸರ್ ಕ್ವಶನ್ ಮಾಡೋದು? ಸಮಾಜದಲ್ಲಿ ಯಾರು ಅವ್ರನ್ನ ಕ್ವಶನ್ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಗುರು ದೊಡ್ಡ ದೊಡ್ಡ ಕಲರ್ಸ್ ಕನ್ನಡನೇ ಪ್ರಮೋಟ್ ಮಾಡ್ತೈತೆ, ದೊಡ್ಡ ದೊಡ್ಡ ಚಾನೆಲ್ಗಳೇ ಪ್ರಮೋಟ್ ಮಾಡ್ತಾ ಇದೆ ಈ ತರದ ಒಂದು ಆಪ್ಸ್ ಗಳನ್ನ, ಆಟಗಳನ್ನ. ನಾವ್ ಯಾಕೆ ಮಾಡ್ಬಾರ್ದು? ನಮ್ ದುಡ್ಡು ಕೊಡ್ತಾರೆ, ನಾವು ಮಾಡ್ತೀವಿ ಅಂತಾರೆ. ಸಾಮಾಜಿಕ ಮೌಲ್ಯಗಳು, ಸಾಮಾಜಿಕ ಏನು ವ್ಯಾಲ್ಯೂಸ್ ಇದೆ ಅದನ್ನ ಮರೀತಾ ಇದಾರೆ ಸರ್. ಇವತ್ತು ದುಡ್ಡಿಗೋಸ್ಕರ ಎಲ್ಲವನ್ನೂ ಮಾರ್ಕೊಂತ ಇದಾರೆ, ವಿಚ್ ಇಸ್ ವೆರಿ ರಾಂಗ್. ಸ್ಟಾರ್ ಗಿರಿ ಬಗ್ಗೆನೂ ಅವ್ರ ಎಫೆಕ್ಟ್ ಆಗುತ್ತೆ ಅನ್ನೋದು ಯೋಚನೆ ಮಾಡ್ತಿಲ್ಲ ಸರ್. ಐ ಥಿಂಕ್ ಇದು ಸಮಾಜದಲ್ಲಿ ಚೇಂಜ್ ಆಗ್ಬೇಕು. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಈ ಸ್ಪೀಕ್ ವಿತ್ ಸುಶಾನ್ ಅನ್ನೋದು ಒಂದು ಧ್ವನಿ ನೋಡಿದ್ದೀರಾ ಅಷ್ಟೇ ನೀವು, ಸೆಲೆಬ್ರಿಟಿ ಇಂಟರ್ವ್ಯೂ ಮಾಡೋದು. ಈ ವಾಯ್ಸ್ ವಿತ್ ಸುಶಾನ್ ಅನ್ನೋದು ನಾನು ಏನ್ ಹಾಕಿದ್ದೀನಲ್ಲ, ಇದು ನನ್ನ ಇನ್ನೊಂದು ಧ್ವನಿ, ಸಾಮಾಜಿಕ ಹೋರಾಟದ ಧ್ವನಿ. ಆ ಧ್ವನಿಗೆ ಒಂದು ಶಕ್ತಿ ಸಿಗ್ಬೇಕಂದ್ರೆ ಈ ತರದ ಪ್ಲಾಟ್ಫಾರ್ಮ್ ಅತ್ಯಂತ ಮುಖ್ಯ ಆಗುತ್ತೆ. ಐ ಥಿಂಕ್ ಇದ್ರ ಬಗ್ಗೆ ಯೋಚನೆ ಮಾಡೋರು ಮಾಡ್ತಾ ಇರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಂಗೆ ಜನದ ಒಂದು ಸಪೋರ್ಟ್ ಬೇಕು, ಜನರ ಆಶೀರ್ವಾದ ಇದ್ರೆ ಐ ಥಿಂಕ್ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ ಅಲ್ವಾ? ಸೊ ಅದೇ ರೀತಿ ಸಿನಿಮಾ, ಬಿಗ್ ಬಾಸ್ ಎರಡು ನನ್ನ ಕನಸು. ಬಟ್ ಎರಡರಲ್ಲಿ ಯಾವುದು ಅಂತ ಕೇಳಿದ್ರೆ ಐ ವಿಲ್ ಡೆಫಿನೆಟ್ಲಿ ಸೇ ಸಿನಿಮಾ. ಯಾಕಂದ್ರೆ ಇದರಿಂದ ಅದಾಗುತ್ತೋ ಇಲ್ವೋ, ಬಟ್ ಅದರಿಂದ ಇದಾಗಬಹುದು ಅನ್ನೋ ಒಂದು ನಂಬಿಕೆ ನನ್ನ ಮನ್ಸಲ್ಲಿದೆ. ಬಟ್ ಅದು ಸತ್ಯ ಆಗುತ್ತೋ ಇಲ್ವೋ ಜನರ ಕೈಲಿದೆ. ಇವತ್ತು ಆಲ್ರೆಡಿ ಪ್ರೀಮಿಯರ್ ಶುರು ಆಗುತ್ತೆ 6 ಗಂಟೆಗೆ. ಬಟ್ ರಿಯಾಲಿಟಿ ನಾನು ಒಳಗಿರ್ತೀನೋ ಇಲ್ವೋ, ವೈಲ್ಡ್ ಕಾರ್ಡ್ ಒಳಗೆ ಹೋಗ್ತೀನೋ ಇಲ್ವೋ, ಅದನ್ನ ಕಾದ್ ನೋಡಿ. ನಮಸ್ಕಾರ.